ಸರ್ವೆ ಇಲಾಖೆಯ ಬಹುತೇಕ ಎಲ್ಲಾ ಕೆಲಸಗಳನ್ನು ಸರ್ಕಾರಿ ಭೂ ಮಾಪಕರಂತೆಯೇ ನಿರ್ವಹಿಸಿದರೂ ಸರ್ಕಾರವು ಸಮಾನ ವೇತನ ಹಾಗೂ ಸಮಾನ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಎಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಿಗೆ ಭೂ ಮಾಪಕರ ಸಂಘದ ತಾಲೂಕು ಘಟಕದಿಂದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಲಾಗಿನ್ ಸ್ಥಗಿತಗೊಳಿಸಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿರುವ ಪರವಾನಗಿ ಭೂ ಮಾಪಕರ ಸಂಘದ ಪದಾಧಿಕಾರಿಗಳು ಮನವಿ ಪತ್ರವನ್ನು ಇಲಾಖೆಯ ಸೂಪರ್ವೈಸರ್ ಅನಿಲ್ ಕುಮಾರ್ ಅವರಿಗೆ ಸಲ್ಲಿಸಿದರು. ನಂತರ ಸಂಘದ ಖಜಾಂಚಿ ಕುವೆಂಪು ಅವರು ಮಾತನಾಡಿ, ಸಂಡೂರು ತಾಲೂಕಿನಲ್ಲಿ 13 ಇನಾಂ ಗ್ರಾಮಗಳ ಸರ್ವೆ ಮಾಡಿದ್ದೇವೆ. ಈವರೆಗೆ ವೇತನ ನೀಡಿಲ್ಲ. ಸರ್ಕಾರಿ ಭೂಮಾಪಕರಂತೆ ನಮಗೂ ಸಮಾನ ವೇತನ ನೀಡಿ, ಜೊತೆಗೆ ಸರ್ವೆಗೆ ಹೋದಾಗ ಅಸಿಸ್ಟೆಂಟ್ಗಳನ್ನು ನೀಡಿ ಎಂದು ಒತ್ತಾಯಿಸಿದರು. ಸರ್, ನಾವು ಸುಮಾರು 12 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಈಗ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಯಾವಾಗಲೂ ಸರ್ಕಾರಿ ಪರವಾನಗಿ ಭೂಮಾಪಕರು ಅಂತಲೇ ಇರೋದು. 12 ವರ್ಷದಿಂದನೂ ನಾವು ಸ್ಟ್ರೈಕ್ ಮಾಡ್ಕೊತಾನೆ ಬರ್ತಾ ಇದ್ವಿ. 2018ರಲ್ಲಿ ಸ್ಟ್ರೈಕ್ ಮಾಡಿದ್ವಿ, 2012ರಲ್ಲಿ ಸ್ಟ್ರೈಕ್ ಮಾಡಿದ್ವಿ. ಫಸ್ಟಿಗೆ 600 ರೂಪಾಯಿ ಇತ್ತು ಸರ್ ಅದು. ಆಮೇಲೆ ಸ್ಟ್ರೈಕ್ ಮಾಡಿದ್ಮೇಲೆ 850 ರೂಪಾಯಿ ಮಾಡಿದರು. ಇನ್ನೊಂದು ಸಲ ಸ್ಟ್ರೈಕ್ ಮಾಡಿದ್ಮೇಲೆ 1250 ರೂಪಾಯಿ ಮಾಡಿದರು. ಕಂಪ್ಲೀಟಾಗಿ ಏನಂದರೆ ರೈತರು 2500ರಿಂದ 3000 ರೂಪಾಯಿ ಅರ್ಜಿ ಕಟ್ಟಿದರೆ ಅದರಲ್ಲಿ ಸರಿಗೆ ಅರ್ಧ ಗೌರ್ಮೆಂಟ್ಗೆ ಹೋಗುತ್ತೆ, ಇನ್ನು ಅರ್ಧ ನಮ್ಮ ಪರವಾನಗಿ ಭೂಮಾಪಕರಿಗೆ ಅಕೌಂಟಿಗೆ ಅಮೌಂಟ್ ಬರುತ್ತೆ 1200 ರೂಪಾಯಿ. ಆ ಅರ್ಜಿ ಏನಾದರೂ ಅಳತೆಗೆ ಹೋದಾಗ ಅದು ವಿಲೆ ಆಯಿತು, ಏನಾದರೂ ಸಮಸ್ಯೆ ಆಯಿತು, ಅದನ್ನ ಕ್ಲೋಸ್ ಮಾಡಿದ್ವಿ ಅಂತಂದರೆ ನಮಗೆ ಬರ್ತಕ್ಕಂಥದ್ದು 400ರಿಂದ 500ರಿಂದ 600 ರೂಪಾಯಿ ಬರುತ್ತೆ ಅಷ್ಟೇ. ಇನ್ನೇ ಉಳಿದಿದ್ದ ಅಮೌಂಟು ಕೊಡ್ತಾಯಿಲ್ಲ. ನಮಗೆ ಮಂತ್ಲಿ 23 ಫೈಲ್ ಮಾತ್ರ ಬರ್ತವೆ. ಅದರಲ್ಲಿ 10 ಫೈಲ್ ವಿಲೆ ಆಯಿತು ಅಂದರೆ ನಮಗೆ ಬರೋಲ್ಲ. ಈಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದರೆ ಈಗ ಗೌರ್ಮೆಂಟ್ ಸರ್ವರು ಏನು ಕೆಲಸ ಮಾಡ್ತಾರೋ ಆ ಕಾರ್ಬನ್ ಡಿಜಿಟಲೈಸೇಷನ್ ಆಗಿರ್ಬೋದು, ದರಖಾಸ್ತು ಆಗಿರ್ಬೋದು, JMFC ಆಗಿರ್ಬೋದು, ಎಲ್ಲ ಕೆಲಸನೂ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಸಂಡೂರಲ್ಲಿ ಮುಖ್ಯವಾಗಿ ಇನಾಮ್ ಗ್ರಾಮ ಅಂತಲೂ ಮಾಡಿದ್ದೀವಿ ಸರ್. ಅದಕ್ಕೆ ಯಾವುದೇ ರೀತಿ ನಮಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಅದು ಎಸ್ಪೆಷಲಿ ಸಂಡೂರು ತಾಲೂಕಲ್ಲಿ 13 ಇನಾಮ್ ಗ್ರಾಮ ಮಾಡಿದ್ರು ಸರ್. ಅದರಲ್ಲಿ ಬೇರೆ ಬೇರೆ ತಾಲೂಕಿಂದ 30 ಸರ್ವೇರ್ಸ್ ಬಂದಿದ್ದರು. ಯಾರಿಗೂ ಸ್ಯಾಲ್ರಿ ಬಂದಿಲ್ಲ ಸರ್. ಈಗ ಪರವಾನಗಿ ಭೂಮಾಪಕರಿಗೂ ಸರ್ಕಾರಿ ಭೂಮಾಪಕರಿಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಸರ್. ಹಾಗಾಗಿ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ. ನಮಗೆ ಗೌರ್ಮೆಂಟ್ ಸರ್ವೇಗೆ ಯಾವ ಥರ ಸಂಬಳ ಕೊಡ್ತೀರೋ, ಪರ್ಮೆಂಟ್ ಮಾಡ್ಕೊತೀರೋ ಬಿಡ್ತಾರೋ ಗೊತ್ತಿಲ್ಲ. ನಮಗೆ ಸಂಬಳ ಕೊಡ್ರಿ, ನಾವು ಕೆಲಸ ಮಾಡಿಸ್ಕೊಳ್ತೀವಿ. ಈ ಸಂಬಳ ಕೊಟ್ಟರೆ ನಾವು ಯಾವ ಕೆಲಸ ಬೇಕಿರೋ ಮಾಡಿಸ್ಕೊಳ್ತೀವಿ ಅಂತಂದೇಳಿ ಮೊನ್ನೆ ADR ಸರ್ಗೆ ನಾವು ಮನವಿ ಮಾಡ್ತೀವಿ ಸರ್. ಅದು ಅಲ್ಲದೆ ಈಗ ನಾವು ಸರ್ವೆಗೆ ಹೋದಾಗ ನಮಗೆ ಅಸ್ಟೆಂಟ್ ಬೇಕು ಸರ್, ಬಾನ್ ಪಿವಾನ್ಗಳು ಬೇಕು. ಬಾನ್ ಪಿವಾನ್ಗಳು ಗೌರ್ಮೆಂಟ್ ಸರ್ವೆಗೆ ಮಾತ್ರ ಕೊಟ್ಟಿದ್ದಾರೆ ಸರ್. ನಮ್ಗೆ ಯಾವುದೇ ರೀತಿ ಬಾನ್ ಪಿವಾನ್ಗಳಿಲ್ಲ. ನಾವು ಹೋಗಬೇಕು, ಅಲ್ಲಿ ಯಾವ್ದಾದ್ರು ತಳವಾರ ಸಿಕ್ಕರೆ ತಳವಾರನ್ನ ಕರಿಬೇಕು, ಇಲ್ಲಾಂದರೆ ಅಲ್ಲೇ ಎಲ್ಲಾದರೂ ಯಾರಾದರೂ ರೈತರು ಕೂಡ ಚೈನ್ ಇಟ್ಕೊಂಡು ಅಳತೆ ಮಾಡ್ಬೇಕು ಸರ್. ಮತ್ತು ಕೆಲವೊಂದು ಹದ್ದುಬಸ್ತು ಪ್ರಕರಣದಲ್ಲಿ ಗಲಾಟೆಗಳಾಗ್ತದೆ ಸರ್. ಆ ಗಲಾಟೆಗಳಾದರೆ ನಮಗೆ ಇಶ್ಯೂ ಆಗುತ್ತೆ ಸರ್. ನಮಗೂ ಹೊಡೆಯೋ ಚಾನ್ಸಸ್ ಇದೆ. ಅದಕ್ಕೆ ಯಾವುದೇ ರೀತಿ ಸೇವೆ ಭದ್ರತೆ ಇಲ್ಲ. ಮತ್ತು ಪೊಲೀಸ್ ಪ್ರೊಡಕ್ಷನ್ ತಗೊಂಡಿರ್ತೀವಿ, ಏನಾದರೂ ನಾವು ಸತಿಗೂ ಕೋರ್ಟಿಗೆ ಅಡ್ಡಾಡಬೇಕಾಗುತ್ತೆ ಸರ್. ಆ ಥರನೂ ಆಗಿದ್ದಾವೆ. ಮತ್ತು ಬೈಕಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ನಮ್ಗೆ ಯಾವುದೇ ರೀತಿ ಇನ್ಸೂರೆನ್ಸ್ ಇಲ್ಲ, ಸೇವೆ ಭದ್ರತೆ ಇಲ್ಲ. ಗೌರ್ಮೆಂಟ್ಗಿಂದ ಯಾವುದೇ ರೀತಿ ನಮಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಸರ್ ನಮಗೆ. ಸರ್, ಇದನ್ನೆಲ್ಲ ಹೇಳ್ತಾ ನಾವು ಮೊನ್ನೆ ಕಂದಾಯ ಸಚಿವರು ಬೈರೇಗೌಡರು ಸರಿಗೆ ನಾವು ಕೇಳ್ತಿರೋದು ಒಂದೇ, ನಮ್ಮನ್ನು ಗೌರ್ಮೆಂಟ್ ಸರ್ವರಾಗಿ ಮನುಷ್ಯರಾಗಿ ಕಾಣ್ರಿ, ಮಲ್ತಾಯಿ ಧೋರಣೆ ಮಾಡಬೇಡ್ರಿ, ಕನಿಷ್ಠ ಕೆಲಸಕ್ಕೆ ಕನಿಷ್ಠ ವೇತನ ಕೊಡ್ರಿ ಅಂತ ತಮ್ಮಲ್ಲಿ ನಾವು ಮನವಿ ಮಾಡ್ತಿದ್ದೀವಿ ಸರ್. ಪರವಾನಗಿ ಭೂಮಾಪಕರ ತಾಲೂಕು ಘಟಕದ ಉಪಾಧ್ಯಕ್ಷ ಕೆಂಚಲಿಂಗಪ್ಪ ಮಾತನಾಡಿ, ನಮಗೆ ನಿಗದಿತ ಆದಾಯವಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದರು. ನಾನು ಸುಮಾರು 12 ವರ್ಷದಿಂದ 2013ರಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾವು ಕೆಲಸ ಮಾಡ್ತಿರೋದ್ರಿಂದ ಲಾಗಿನ್ನಲ್ಲಿ ಎಷ್ಟು ಫೈಲ್ ಬರ್ತವೆ, 20 ಫೈಲ್ 23 ಮಾಡಬೇಕಂತ ಈ ಸರ್ಕಾರದ ಆದೇಶ ಇದೆ. ಆದರೆ 23 ಫೈಲ್ ಬಂದರೆ ನಾವು 23 ಮಾಡಿದರೆ ಅದು 10 ಫೈಲ್ ವಿಲೆ ಆದರೆ ಬರೀ 5 ಫೈಲಿಗೆ ಮಾತ್ರ ದುಡ್ಡು ಬರ್ಬೋದು. ವಿಲೆ ಫೈಲ್ಗೆ ಯಾವಕ್ಕೂ ದುಡ್ಡು ಬರೋಲ್ಲ. ಒಂದು ತಿಂಗಳು ನಮಗೆ 10,000 ಬರುತ್ತೆ, ಒಂದು ತಿಂಗಳು 5,000 ಬರುತ್ತೆ, ಒಂದು ತಿಂಗಳು 20,000 ಬರುತ್ತೆ. ಹೀಗಾಗಿ ತುಂಬ ಕಷ್ಟ ಇದೆ. ಮತ್ತು ಈಗ ಇಲ್ಲಿ ಸೆಂಟ್ರಲ್ಲಿ ಲಾರಿ ಇದು ಫುಲ್ಲು ವೆಹಿಕಲ್ಸ್ ಇರ್ತವೆ, ಹೋಗೋಕೆ ಸಮಸ್ಯೆ ಆಗ್ತದೆ. ಮತ್ತು ಹೊಲದಲ್ಲೆಲ್ಲ ಇಲ್ಲಿ ಫುಲ್ಲು ಜಾಲಿ ಇದ್ದಾಗ ಅಂಥದ್ದೆಲ್ಲ ಕಷ್ಟಪಟ್ಟು ಅಳತೆ ಮಾಡ್ತಿರ್ತೀವಿ. ಮತ್ತು ನಮ್ಮ ಲಾಗಿನ್ನಲ್ಲಿ ಪದೇ ಅಪ್ಲೋಡ್ ಟೂಲ್ಸ್ಗಳು ಚೇಂಜ್ ಮಾಡ್ತಾನೆ ಇರ್ತಾರೆ. PPO ಸಿಸ್ಟಮ್ ಇರೋದ್ರಿಂದ ಕೆಲವೊಬ್ಬರು ಮಳೆ ಬಂದಿರ್ತದೆ ಸಮಯ ಸಂದರ್ಭದಾಗೆ ಅವರು ಬರಲ್ಲ ಸರ್ ಇವತ್ತಿಲ್ಲ, ನಮಗೆ ಯಾರು ಹುಷಾರಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಆ ಫೈಲ್ ಮುಂದಕ್ಕೆ ಹಾಕೋಕ್ಕೂ ಬರಲ್ಲ, ಹಿಂದಕ್ಕೆ ಹಾಕೋ ಬರಲ್ಲ. ಪದೇ ಅಪ್ಲೋಡ್ ಟೂಲ್ಸ್ ಒಂದು ಚೇಂಜ್ ಮಾಡ್ತಿದ್ದಾರೆ. ಆ ಥರನೂ ಆಗಬಾರ್ದು. ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಎನ್, ಶಿವಮೂರ್ತಿ, ಹರಿಶಂಕರ, ರಾಜು ಹಟ್ಟಿ, ವೀರೇಶ್ ಗೌಡ, ರಮೇಶ್ ಗೌಡ, ಮುತ್ತುರಾಜ್ ಬಣಕಾರ್, ಇಸ್ಮಾಯಿಲ್, ಭೀಮೇಶ್, ಮಹಾಂತೇಶ್ ಇತರರು ಉಪಸ್ಥಿತರಿದ್ದರು.
ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಲು ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನೋಟಿಫೈ ಆಗಿರಿ.